ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿರೀಕ್ಷಿತ ಅಲ್ಲವಾ ಬಜೆಟ್ ಮುಗಿದ ನಂತರ 50-60 ಜನ ದೆಹಲಿಗೆ ಹೋಗ್ತೀವಿ ಅಂತ ಕದಲೂರು ಉದಯ್ ಅವರು ಹೇಳಿದಾಗಲೇ ಆ್ಯಕ್ಷನ್ಗಳು ಶುರುವಾಗ್ತವೇನೇನೋ ಅಂತಿತ್ತು. ಅದಿತ್ತು ನೋಡಿ, ಬಜೆಟ್ ಮಂಡನೆ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬಜೆಟ್ ಮಂಡನೆಯನ್ನು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇರಲಿಲ್ಲ. ಡಿ ಕೆ ಶಿವಕುಮಾರ್ಗೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗಾಗಿ ಕಳೆದ ಅಧಿವೇಶನದ ಸಂದರ್ಭದಲ್ಲೇ ಒಂದಿಷ್ಟು ಒತ್ತಡ ಹಾಕಿದರು. ಆದರೆ ಕೆಲ ಸ್ಟ್ರಾಟಜಿಕಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿನ ಅನೇಕರು ಹೇಳುವ ಪ್ರಕಾರ ಸ್ಟ್ರಾಟಜಿಕಲಿ ಅವ್ರದ್ದು ಮಿಸ್ಟೇಕ್ ಆಗಿದ್ದು ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಭಾಳ ದೊಡ್ಡ ಚರ್ಚೆ ವಿಷಯ ಆಯಿತು. ಅದರಲ್ಲಿ ಹೋಗಿ ಭಾಳ ನಗ್ತಾ ಪಾಲ್ಗೊಂಡಿದ್ದು ಓಕೆ, ಅಲ್ಲಿಗೆ ಅದು ಮ್ಯಾಟರನ್ನು ರಿಸಾಲ್ವ್ ಮಾಡ್ತು. ಹೈಕಮಾಂಡ್ ಮೇಲೆ ಯಾವುದೇ ಒತ್ತಡ ಬೀಳಲಿಲ್ಲ. ಅದು 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ನೀವು ತುಂಬ ಗಟ್ಟಿ ಹಿಡಿಯೋಕ್ಕೂ ಆಗಲ್ಲ. ಕರೆಕ್ಟ್. ಸೊ ಬಜೆಟ್ ಅಂತಕ್ಕಂಥ ಪ್ರಶ್ನೆ ಬಂದಾಗ ಡಿ ಕೆ ಶಿವಕುಮಾರ್ ಪುನರಪಿ ಒತ್ತಡವನ್ನು ಹಾಕ್ಲಿಕ್ಕೆ ಶುರು ಮಾಡಿದರು. ಬಟ್ ಹೈಕಮಾಂಡ್ ತುಂಬ ಅದಕ್ಕೇನೋ ಇಲ್ಲ ಡಿ ಕೆ ಶಿವಕುಮಾರ್ ನಾವು ಮಾಡಿಬಿಡ್ತೀವಿ ಅಂತಕ್ಕಂಥದ್ದನ್ನೇನು ಹೇಳಿ ಕಳಿಸಿಲ್ಲ. ಹೀಗಿರುವಾಗ ಈಗ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಬಜೆಟ್ ಅಂತರೂ ಆಗೋಯ್ತು, ಬಜೆಟ್ ಅಧಿವೇಶನವೂ ಮುಗಿದು ಹೋಗುತ್ತೆ, ಅದಾದಮೇಲೆ ಅಷ್ಟರಲ್ಲಿ ನಿಮಗೆ ಪಂಚರಾಜ್ಯಗಳ ಚುನಾವಣೆಗಳು ಅನೌನ್ಸ್ ಆಗ್ತವೆ. ಹೀಗಾಗಿ ನಿಮಗೆ ಏಪ್ರಿಲ್ ಮೇವರೆಗೆ ಏನನ್ನೂ ಮಾಡಲಿಕ್ಕಾಗಲ್ಲ ಹೌದು ಅನ್ನುವ ಪರಿಸ್ಥಿತಿ ಸೃಷ್ಟಿಯಾದರೆ ಅನ್ನುವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಒತ್ತಡವನ್ನು ಹಾಕ್ತಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ಲಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಎಲ್ಲವನ್ನ ಕ್ಲಿಯರ್ ಮಾಡಿಬಿಟ್ಟಿದೆ ಅವತ್ತು. ಏನೇ ನೋಡಿ, ಇಲ್ಲಿ 2 ಪೇಜ್ ಇದೆ. ಹೈಕಮಾಂಡ್ 2 ಹೆಜ್ಜೆ ಮುಂದೆ ಇಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಎಷ್ಟು ಹೇಳಿದರು. ಹೌದು, ಅವರಂತಾರೆ ಸಿದ್ದರಾಮಯ್ಯನವರ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತ ಅವರು ಡಿ ಕೆ ಶಿವಕುಮಾರ್ಗೆ ಹೇಳ್ತಿದ್ದಾರೆ. ನೀವು ಕನ್ವಿನ್ಸ್ ಮಾಡ್ಕೊಂಬನ್ನಿ ಅಂತ. ನಾವು ಅದನ್ನು ತೆಗಿತೀವಿ ಅನ್ನೋದಿಲ್ಲ, ನೀವು ಕನ್ವಿನ್ಸ್ ಮಾಡಿ. ನಿಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ ಆಗಿತ್ತು ಅದನ್ನು ಅದರ ಪ್ರಕಾರವಾಗಿ ನೀವು ಕನ್ವಿನ್ಸ್ ಮಾಡಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಹೇಳ್ತಾ ಇದೆ. ಅಂದರೆ ಸ್ಥಳೀಯವಾಗಿ ಹುಟ್ಟಿಕೊಂಡಿರುವ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಬೇಕು ಅಂತ ಸ್ಥಳೀಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರಲ್ಲ, ಆ ಸ್ಟ್ಯಾಂಡ್ ಇದೆ. ಆ ಸ್ಟ್ಯಾಂಡ್ ಇದೆ. ಸ್ಥಳೀಯವಾಗಿ ಹುಟ್ಕೊಂಡಿಲ್ಲ. ಯಾವುದೇ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ, ಅವರೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಟ್ ಇವತ್ತು ಹೈಕಮಾಂಡ್ ಇರ್ತಕ್ಕಂಥ ಪೇಚು ನನಗನ್ಸುತ್ತೆ ಅಜಿತ್, ನಾಳೆ ನೀವು ಬಿಹಾರದಲ್ಲಿ BJP ಮತ್ತೊಮ್ಮೆ OBC ಮುಖ್ಯಮಂತ್ರಿ ಮಾಡ್ತು ಅಂತ ಅಂದ್ಕೊಳ್ಳೋಣ. ಸಾಮ್ರಾಟ್ ಚೌಧರಿಯನ್ನೇ ಮಾಡ್ತು, ನಿತ್ಯಾನಂದ್ ರಾಯ್ ಅವರನ್ನು ಮಾಡ್ತು. BJP ಇಡೀ ದೇಶದಲ್ಲಿ ಮತ್ತೊಮ್ಮೆ ಡಂಗ್ರ ಸಾರಿಸುತ್ತೆ. ನೋಡಿ, ನಾವು ಫಸ್ಟ್ OBC ಚೀಫ್ ಮಿನಿಸ್ಟರ್ ಕೊಟ್ವಿ. ಈಗ ಬಿಹಾರದಲ್ಲಿ ನಮ್ಮ ಮುಖ್ಯಮಂತ್ರಿಯೇ ಇರಲಿಲ್ಲ. ನಾವು ಮುಖ್ಯಮಂತ್ರಿ ಮಾಡಿದಾಗಲೂ OBC ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಯಾದವೇತರ ಒಂದು OBC ವರ್ಗಕ್ಕೆ ನಾವು ಭಾಳ ಸಣ್ಣ ಕಮ್ಯುನಿಟಿ ಕೊಟ್ಬಿಟ್ವಿ ಅನ್ನೋದನ್ನು ಇಡೀ ದೇಶದಲ್ಲಿ ಹೇಳ್ತಾರೆ. ಹೌದು. ಹಾಗಿರುವಾಗ ಸೆನ್ಸಸ್ಸಲ್ಲಿ ಜಾತಿ ಗಣತಿ ಮಾಡಿಸಿ ಅಂತಕ್ಕಂಥ ಒತ್ತಡವನ್ನು ಹಾಕಿದ ರಾಹುಲ್ ಗಾಂಧಿಯವರು, ಇಲ್ಲ ನಾನೇ ಹೇಳ್ತಿದ್ದೀನಿ OBC ಮುಖ್ಯಮಂತ್ರಿಯನ್ನು ಕೆಳಗಿಳಿ ಅನ್ನೋದನ್ನು ಹೇಗೆ ಹೇಳ್ತಾರೆ? ನೀವು ದಿಲ್ಲಿ ಸೆಂಟ್ರಿಕ್ ಆಗಿ ನೋಡಿದರೆ. ಆ ಕಾರಣದಿಂದ ಹೈಕಮಾಂಡ್ ಏನನ್ನೂ ಮಾಡ್ತಾ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಹೇಳ್ತಿದೆ, ನೀವು ಸ್ವಲ್ಪ ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿ ನಂತರ ನಾವು ನೋಡೋಣ ಅಂತ. ಬಟ್ ಸಿದ್ದರಾಮಯ್ಯನವರು ನನಗನ್ಸುತ್ತೆ ಈಸ್ ವೆರಿ ಫರ್ಮ್. ಇವತ್ತಿನ ಸ್ಟೇಟ್ಮೆಂಟ್ ಅವ್ರದ್ದು ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ, ಹೈಕಮಾಂಡನ್ನೇ ನೀವು ಮನವೊಲಿಸಿ. ಹೈಕಮಾಂಡ್ ಹೇಳಿದರೆ ನಾನು ಮನೆಗೆ ಹೋಗ್ತೀನಿ. ಹೌದು. ಅವ್ರೇನು ಹೇಳ್ತಿದ್ದಾರೆ, ನೀವು ಹೈಕಮಾಂಡ್ ಜೊತೆ ಮಾತಾಡಿ. ಇಫ್ ಹೈಕಮಾಂಡ್ ಸೇಸ್ ಸೊ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಬಟ್ ರಾಜ್ಯದ ಜನ ನನ್ನನ್ನು ಮುಂದುವರಿಸಬೇಕು ಅಂತ ಬಯಸಿದ್ದಾರೆ. ನನಗನ್ಸುತ್ತೆ ಅಜಿತ್, ಇದು ಇಡೀ ಕರ್ನಾಟಕದ ಕಾಂಗ್ರೆಸ್ನ ಕ್ರೈಸಿಸ್ನ ರಿಯಾಲಿಟಿಯನ್ನು ಬಿಚ್ಚಿಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎದರಲ್ಲೂ ಕೂಡ ತುಂಬ ಮುಂದೆ ಹೋಗಿ ನಾನೇ ಮಾಡಿಬಿಡ್ತೀನಿ ಅಂತಕ್ಕಂಥದ್ದನ್ನು ಅವರೇನು ರಾಹುಲ್ ಗಾಂಧಿಗೆ ಹೇಳ್ತಾ ಇಲ್ಲ. ಹೌದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇಲ್ಲ. ಅದು ಬೇಕಾಗಿಲ್ಲ. ಸಿದ್ದರಾಮಯ್ಯನವರ ಜೊತೆಗಿರ್ತಕ್ಕಂಥ ದಲಿತ ಸಮುದಾಯದ ನಾಯಕತ್ವ ಏನಿದೆ, ಅವರೇನು ಸಿದ್ದರಾಮಯ್ಯನವರ ಅಭಿಮಾನಿ ಇರಲಿಲ್ಲ. ಅವರು ಪರಮೇಶ್ವರ್ ಇರ್ಬೋದು, ಉಳಿದವ್ರು ಯಾರು ಭಾಳ ಏನು ಸಿದ್ದರಾಮಯ್ಯನವರ ಅಭಿಮಾನಿಗಳು ಇರಲಿಲ್ಲ. 2013ರಿಂದ 2018ರವರೆಗೆ ತಿಕ್ಕಾಟ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ನಡುವೆ ನಡೀತಾ ಇತ್ತು. ಹೌದು. ಬಟ್ ಅವ್ರಿಗನ್ನಿಸ್ತಾ ಇದೆ ಸಿದ್ದರಾಮಯ್ಯನವರೇ ಮುಂದುವರಿಲಿ, ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದರೆ ನಮಗೆ ಮುಂದೇನು ಅಂತಕ್ಕಂಥದ್ದು ಆ ವರ್ಗಕ್ಕೆ ಅನಿಸ್ತಾ ಇದೆ. ಬಟ್ ಇಂಟ್ರೆಸ್ಟಿಂಗ್ಲಿ ಸಿದ್ದರಾಮಯ್ಯನವ್ರ ಜೊತೆಗಿರ್ತಕ್ಕಂಥ ಈಗ ಸತೀಶ್ ಜಾರಕಿಹೊಳಿ ಅಂಬೋಣ ಏನು ಸ್ಪಷ್ಟ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಮುಂದುವರಿಲಿ, ಬಟ್ ಟ್ರಾನ್ಸಿಷನ್ ಆಗ್ತಿದ್ರೆ ಅದಕ್ಕೂ ಭಾಳ ಅಭ್ಯಂತರ ಇಲ್ಲ. ಅವರು ನನಗೆ ಕೆಲವರು ತುಂಬ ಹತ್ತಿರದವರು ಹೇಳುವ ಪ್ರಕಾರ ದೇರ್ ಇಸ್ ಅ ಸ್ಮಾಲ್ ರಿಫ್ಟ್ ಬಿಟ್ವೀನ್ ಜಾರಕಿಹೊಳಿ ಆ್ಯಂಡ್ ಸಿದ್ದರಾಮಯ್ಯ ಆಲ್ಸೋ.
ಯಾಕಂದರೆ ಜಾರಕಿಹೊಳಿ ಹೋಗಿ ಡಿ ಕೆ ಶಿವಕುಮಾರ್ ಜೊತೆ ಮೀಟಿಂಗ್ ಮಾಡಿದ್ದು ರಾತ್ರೋರಾತ್ರಿ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಗಿಲ್ಲ. ಕರೆಕ್ಟ್. ಸೊ ಈ ಎಲ್ಲ ಪಿಕ್ಚರ್ಗಳು ಇರುವಾಗ ಡಿ ಕೆ ಶಿವಕುಮಾರ್ ಹೇಗೆ ಒತ್ತಡ ಹಾಕ್ತಾರೆ, ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸ್ತಾರ, ಅಂತಿಮವಾಗಿ ಇದು ಸಿದ್ದರಾಮಯ್ಯನವ್ರು ಏನಂತಾರೆ, ನೀವು ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸ್ಕೊಂಡು ಬಂದು ನಮಗೇನು ಪ್ರಾಬ್ಲಮ್ ಇಲ್ಲ. ಅಷ್ಟೇ. ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ ಭಾಳ ದೊಡ್ಡ ರಾದ್ದಾಂತ ಮಾಡಿಕೊಂಡು ಫ್ರಿಕ್ಷನ್ ಮಾಡ್ಕೊಂಡು ನಾನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ತಮ್ಮ ವೋಟ್ ಬ್ಯಾಂಕನ್ನು ಕಸಿದುಕೊಂಡು ಬಿಟ್ರೆ ಅನ್ನುವ ಚಿಂತೆ ಕೂಡ ಡಿ ಕೆ ಶಿವಕುಮಾರ್ಗಿದೆ. ಹೀಗಾಗಿ ಭಾಳ ದೊಡ್ಡ ಹೆಜ್ಜೆ ಮುಂದಿಡ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಏನು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ನನಗನ್ಸುತ್ತೆ ಅಜಿತ್, ಇದು ಅಂತಿಮವಾಗಿ ರಾಹುಲ್ ಗಾಂಧಿ ಮನಸ್ಸು ಮಾಡಿದರೆ ಮಾತ್ರ ಇಲ್ಲಿ ನಾಯಕತ್ವ ಬದಲಾವಣೆ ನಡೆಯುತ್ತೆ. ರಾಹುಲ್ ಗಾಂಧಿ ಮನಸ್ಸು ಮಾಡಲಿಲ್ಲ ಅಂದರೆ ಇದು ಎಲ್ಲೆಲ್ಲಿ ಹೋಗುತ್ತೆ, ಡಿ ಕೆ ಶಿವಕುಮಾರ್ ಏನು ಮಾಡಬಲ್ಲರು, ಇದು ನನಗನ್ಸುತ್ತೆ ಅದು ಇಮ್ಯಾಜಿನೇಟ್ರಿ ಕ್ವಶನ್ ಆಗುತ್ತೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.